ಜೀತದಾಳು ಟೈಪು ದುಷ್ಕರಿಸಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಕಾರ್ಮಿಕ ವಿರೋಧಿ 4 ಲೇಬರ್ ಕೋಡ್ಗಳನ್ನು ರದ್ದು ಮಾಡಲೇಬೇಕು. ಕಾರ್ಮಿಕ ವಿರೋಧಿ ನೀತಿಗಳಾದ 4 ಲೇಬರ್ ಕೋಡ್ ಅನ್ನು ರದ್ದು ಮಾಡಲೇಬೇಕು. ಇವತ್ತಿನ ಸಂಘಟಿತ ಮತ್ತು ಅಸಂಘಟಿತ ವಲಯದಲ್ಲಿ ಅತಿ ಹೆಚ್ಚು ಲಾಭವನ್ನು ಗಳಿಸಲಿಕ್ಕೆ ಕಾರ್ಮಿಕರನ್ನ ಸುಲಿಗೆ ಮಾಡತಕ್ಕಂಥದ್ದು ನಡೆದಿದೆ. ಅದೇ ಬತ್ತದಲ್ಲಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಅಸಂಘಟಿತ ವಲಯದಲ್ಲಿರ್ತಕ್ಕಂಥ ಕಾರ್ಮಿಕರುಗಳನ್ನ ಮತ್ತು ಸಂಘಟಿತ ವಲಯದಲ್ಲಿರ್ತಕ್ಕಂಥ ಕಾರ್ಮಿಕರನ್ನ ಜೀತದಾಳು ಟೈಪು ಇವತ್ತೇನು ದುಡಿಸಿಕೊಳ್ಳಲಿಕ್ಕೆ ಮುಂದಾಗಿದೆ ಸರ್ಕಾರ. ಅದಕ್ಕಾಗಿ ಮೋದಿ ಸರ್ಕಾರಕ್ಕೆ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ TUSI ಅಖಿಲ ಭಾರತ ಮಟ್ಟದಲ್ಲಿ ಇವತ್ತಿನ ದಿನ ಇಡೀ ದೇಶದಾದ್ಯಂತ ಕಾರ್ಮಿಕರು ಬೀದಿಗಿಳಿದು ಹೋರಾಟ ಮಾಡತಕ್ಕಂಥ ಮುಂದಾಗಿದ್ದಾರೆ. ಈ ಹೋರಾಟದ ಬೇಡಿಕೆಗಳಾಗಿ ಆಗಿರ್ತಕ್ಕಂಥವು ಕಾರ್ಮಿಕ ವಿರೋಧಿ 4 ಲೇಬರ್ ಕೋಡ್ಗಳನ್ನ ಬಂದ್ ಮಾಡಬೇಕು, ಗುತ್ತಿಗೆ ಪದ್ಧತಿಯನ್ನ ನಿಷೇಧ ಮಾಡಬೇಕು. ಈಗ ಅಗತ್ಯವಾದ ವಸ್ತುಗಳ ಬೆಲೆ ಹೆಚ್ಚಾಗಿರೋದ್ರಿಂದ ಕಾರ್ಮಿಕರಿಗೆ ಕನಿಷ್ಠ ವೇತನ 31,000 ರೂಪಾಯಿಗೆ ಹೆಚ್ಚಳ ಮಾಡಬೇಕನ್ನೋ ಸಂಬಂಧಪಟ್ಟಂಗ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ TUSI ಅಖಿಲ ಭಾರತ ಮಟ್ಟದ ಭಾಗವಾಗಿ ಇವತ್ತಿನ ದಿನ ರಾಯಚೂರಿನಲ್ಲಿ ಜಿಲ್ಲಾ ಸಮಿತಿ ವತಿಯಿಂದ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಎಲ್ಲ ಕಾರ್ಮಿಕರು ಇವತ್ತಿನ ದಿನ ಮೋದಿ ಸರ್ಕಾರಕ್ಕೆ ಛೀಮಾರಿ ಆಗ್ತಕ್ಕಂಥ ಪರಿಸ್ಥಿತಿ ಮುಂದೆ ಆಗಿದೆ. ಅದಕ್ಕಾಗಿ ಎಲ್ಲ ಕಾರ್ಮಿಕರು ಮೋದಿ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಛೀಮಾರಿ ಹಾಕಬೇಕು. ಛೀಮಾರಿ ಹಾಕೋದ್ರ ಮುಖಾಂತರ ಗುತ್ತಿಗೆ ಪದ್ಧತಿಯನ್ನ ರದ್ದು ಮಾಡಬೇಕು. ಆಮೇಲೆ 31,000 ರೂಪಾಯಿ ಸಂಬಳವನ್ನ ಹೆಚ್ಚು ಮಾಡಬೇಕು. ಕಾರ್ಮಿಕರಿಗೆ 8 ತಾಸು ಕೆಲಸ ಕೊಡಬೇಕು ಅನ್ನೋ ಸಂಬಂಧಪಟ್ಟಂಗ ಆಗ್ರಹಿಸಿ ಹೋರಾಟ ನಡೀತಾ ಇದೆ. ದಯವಿಟ್ಟು ಈ ಹೋರಾಟದಲ್ಲಿ ಎಲ್ಲರೂ ಇವತ್ತಿನ ದಿನ ನಾವು ಸ್ವಲ್ಪ ಜನ ಆದರೂ ಕೂಡ ಇನ್ನೂ ಬಹಳ ಗಂಭೀರವಾದ ಅಜೆಂಡಾಗಳನ್ನು ಮುಂದಿಟ್ಟುಕೊಂಡು ಈ ಹೋರಾಟಕ್ಕೆ ಮುಂದಾಗಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಇಡೀ ದೇಶದಾದ್ಯಂತ ಈ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮೋದಿ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಒಂದು ದೊಡ್ಡ ಬೃಹತ್ ಚಳವಳಿಗೆ ಮುಂದಾಗ್ತೀವಿ ಅಂತ ನಿಟ್ಟಿನಾಗ ನಾನು ಹೇಳಕ್ ಬಯಸಿದ್ದೇನೆ. ವತಿಯಿಂದ ಇವತ್ತು ಅಖಿಲ ಭಾರತ ಮಟ್ಟದ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಇವತ್ತೇನು ಅಖಿಲ ಭಾರತ ಮಟ್ಟದಲ್ಲಿ ಏನು ಹೋರಾಟಕ್ಕೆ ಆರಂಭ ಮಾಡಿದ್ದೀವಿ. ಅದರ ಸಂಬಂಧಪಟ್ಟಂಗೆ ಹೋರಾಟದಲ್ಲಿ ಮುಖ್ಯ ಬೇಡಿಕೆಗಳು ಏನಂತಂದ್ರೆ 31,000 ರೂಪಾಯಿ ವೇತನವನ್ನು ಹೆಚ್ಚಳ ಮಾಡಬೇಕು. ಅದೇ ಹೊತ್ತಿನಲ್ಲಿ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಬೇಕು. ಆಮೇಲೆ 4 ಲೇಬರ್ ಕೋಡ್ಗಳೇನದವ ಅವೇನು ಯಥಾವತ್ತಾಗಿ 44 ಕಾನೂನುಗಳು ಏನಿದ್ವು ಅದೇ ಕಾನೂನುಗಳನ್ನು ಮುಂದುವರಿಸಬೇಕು. ಈ 4 ಲೇಬರ್ ಕೋಡ್ಗಳನ್ನು ರದ್ದು ಮಾಡಬೇಕನ್ನೋ ಸಂಬಂಧಪಟ್ಟಂಗ. ಆಮೇಲೆ ವಲಸೆ ಕಾರ್ಮಿಕರಿಗೆ ಕಾನೂನು ರಕ್ಷಣೆ ಇಲ್ಲ. ಸುಮಾರು ಬಿಹಾರು ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ರಾಜ್ಯದಿಂದ ವಲಸೆ ಬರ್ತಕ್ಕಂಥ ಕಾರ್ಮಿಕರಿಗೆ ಯಾವುದೇ ಉದ್ಯೋಗ ಭದ್ರತೆ ಇಲ್ಲ. ಇಲ್ಲಿ ಲೋಕಲ್ ಕೂಡ ಬಿಹಾರದಿಂದ ಬಂದಿರತಕ್ಕಂಥ ಕಾರ್ಮಿಕರು 4 ಜನ ಮೃತಪಟ್ಟರು. ಅವ್ರಿಗೆ ಯಾವುದೇ ಭದ್ರತೆ ಕೊಡಲಿಲ್ಲ, ಯಾವುದೇ ಪರಿಹಾರ ಕೂಡ ಕೊಡ್ಲಿಕ್ಕಾಗಲಿಲ್ಲ. ಅದ್ರ ಸಂಬಂಧಪಟ್ಟಂಗ ಗುತ್ತಿಗೆ ಆಮೇಲೆ ವಲಸೆ ಕಾರ್ಮಿಕರಿಗೆ ಕಾಯ್ದೆಯನ್ನು ನಿರ್ಮಾಣ ಮಾಡಬೇಕನ್ನೋ ಸಂಬಂಧಪಟ್ಟಂಗ ನಮಗೆ ಹಿಂದೂ ರಾಷ್ಟ್ರ ಬೇಕಾಗಿಲ್ಲ. ನಾವೆಲ್ಲರೂ ಹಿಂದೂಗಳು, ನಾವೇ ಈ ದೇಶನ ಕಟ್ಟಿದವರು. ಮತ್ತೆ ಯಾವುದು ಹಿಂದೂ ರಾಷ್ಟ್ರ ಮಾಡಕ್ ಬಂದಿದ್ದಾರೆ ಮೋದಿ ಸರ್ಕಾರ. ಈ ಮೋದಿ ಸರ್ಕಾರದ RS ಸರ್ಕಾರದ ಹಿಂದೂ ರಾಷ್ಟ್ರ ನಮ್ಗೆ ಬೇಕಾಗಿಲ್ಲ. ನಾವು ಈ ದೇಶನ ಕಟ್ಟಿದವರು, ಈ ದೇಶದ ಸಂಪತ್ತು ವಾರಿಸ್ತಾರ ನಾವು. ಅದ್ರ ಸಂಬಂಧಪಟ್ಟಾಗ ಈಗೇನು ಸುಮಾರು 6 ಬೇಡಿಕೆಗಳದವ, 6 ಬೇಡಿಕೆಗಳನ್ನ ಕೂಡಲೇ ರಾಷ್ಟ್ರಪತಿಗೆ ಕಳಿಸಿಕೊಡ್ಬೇಕು. ಈ ಬೇಡಿಕೆಗಳನ್ನು ಈಡೇರಿಸಬೇಕನ್ನು ಸಂಬಂಧಪಟ್ಟಂಗ ನಾವು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಓಕೆ, ಏನು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟದ ಭಾಗವಾಗಿ ಕಾರ್ಮಿಕರ ಕಾನೂನುಗಳನ್ನು ಕೇಂದ್ರ ಸರ್ಕಾರ ಏನು ತಿದ್ದುಪಡಿ ಮಾಡಿದೆ. 44 ಕಾನೂನುಗಳಿದ್ದನ್ನು ಕೇವಲ 4 ಕೋಡ್ಗಳನ್ನು ಏನು ಮಾಡಿದೆ ಅದನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ. ಎರಡನೇದಾಗಿ ಕಾರ್ಮಿಕರಿಗೆ ವೇತನವನ್ನು ಹೆಚ್ಚಳ ಆಗೋ ಬಗ್ಗೆ. ಕಾರ್ಮಿಕರ ವೇತನ ಕೇವಲ 12,000 15,000 ರೂಪಾಯಿ ವೇತನ ನೀಡ್ತಿದ್ದಾರೆ. ಆದರೆ 31,000 ರೂಪಾಯಿ ವೇತನವನ್ನು ನೀಡಬೇಕು ಅಂತಕ್ಕಂಥ ಈ ಹೋರಾಟದ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರವನ್ನು ನೀಡುತ್ತಿದ್ದೇವೆ. ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ದೊಡ್ಡ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಪಡಿಸ್ತಿದ್ದೇವೆ. ಗುತ್ತಿಗೆ ಕಾರ್ಮಿಕ ಪದ್ಧತಿ ರದ್ದಾಗಲಿ. ಎಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲೇಬೇಕು. ವಲಸೆ ಕಾರ್ಮಿಕರಿಗೆ ಕಾನೂನು ರಕ್ಷಣೆ ಕೊಡಲೇಬೇಕು. ವಲಸೆ ಕಾರ್ಮಿಕರಿಗೆ ಕಾನೂನು ರಕ್ಷಣೆ ಕೊಡಲೇಬೇಕು.
ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿಯಾಗಲಿ.